ನಮಸ್ಕಾರ ಎಲ್ಲರಿಗೂ. ಭಕ್ತರು ದೇವರಿಗೆ ಶ್ರದ್ಧೆ, ಭಾವ, ಭಕ್ತಿ, ಕಾಯಕ ನೀಡುವನೋ ಅದೇ ದೇವರ ಪ್ರಾಣ ಪ್ರತಿಷ್ಠಾಪನೆ. ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದ್ದಾರೆ. ತಾಲೂಕಿನ ನಂದಿಕಂಬ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ತರಳುಬಾಳು ಜಗದ್ಗುರು ಬೃಹತ್ ಮಠ ಸಿರಿಗೇರಿ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಬಸವ ತತ್ವ ವಚನಗಳು ಫ್ರಾನ್ಸ್ ಭಾಷೆಯಲ್ಲಿ ತರ್ಜುಮೆಗೊಂಡಿವೆ. ಇಡೀ ವಿಶ್ವಕ್ಕೆ ಮಾದರಿಯಾಗಿವೆ. ದೇವರಿಗೆ ಜೀವ ತುಂಬುವುದೆಂದರೆ ಭಯ, ಭಕ್ತಿ, ಕಾಯಕ, ಶ್ರದ್ಧೆ ನೀಡುವುದೇ ನಿಜವಾದ ಭಕ್ತಿ. ಬಿಡುವಿನ ವೇಳೆಯಲ್ಲಿ ನಮ್ಮ ಲೇಖನಗಳನ್ನು ಓದಿರಿ ಎಂದು ಹೇಳಿದರು. ಜಗಳೂರು ಶಾಸಕ ಬಿ ದೇವೇಂದ್ರಪ್ಪ ಮಾತನಾಡಿ, ದೇವರ ಗುಡಿ ಕಟ್ಟಿದರೆ ಸಾಲದು, ದೇವಸ್ಥಾನವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಮಕ್ಕಳಿಗೆ ಸಂಸ್ಕಾರ ನೀಡಿ ಈ ದೇಶದ ಉತ್ತಮ ಪ್ರಜೆಯಾಗಿ ಬಾಳುವಂತರಾಗಲು ಶಿಕ್ಷಣ ಕೊಡಿಸಿ. ಇದರಲ್ಲಿ ತಾಯಂದಿರ ಪಾತ್ರ ಬಹಳ ಇದೆ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಾಗಿ ಟಿವಿ, ಮೊಬೈಲ್ಗೆ ಮಾರು ಹೋಗಿದ್ದಾರೆ. ಪೋಷಕರ ಕಣ್ಣೀರು ಒರೆಸುವ ಮಕ್ಕಳಾಗಬೇಕೇ ಹೊರತು ಕಣ್ಣೀರು ತರಿಸುವಂತಹ ಮಕ್ಕಳಾಗಬಾರದು. ನಂದಿಕಂಬ ಕ್ರಾಸ್ನಿಂದ ಕಮ್ಮತ್ತಹಳ್ಳಿವರೆಗೆ ಡಿಎಂಎಫ್ ಅನುದಾನದಲ್ಲಿ ರಸ್ತೆ ಕಾಮಗಾರಿಗೆ 2,33,00,000 ಅನುದಾನ ನೀಡಿದ್ದೇನೆ ಎಂದು ಹೇಳಿದರು. ಮಾಜಿ ಶಾಸಕ ಎಸ್.ವಿ. ರಾಮಚಂದ್ರ ಮಾತನಾಡಿ, ಜಗಳೂರಿನಲ್ಲಿ ನಡೆದ ತರಳಬಾಳು ಹುಣ್ಣಿಮೆಯಲ್ಲಿ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ತೆಗೆದುಕೊಂಡ ನಿರ್ಧಾರ ಬರದ ನಾಡಾದ ಜಗಳೂರನ್ನು ನೀರಾವರಿಯನ್ನಾಗಿ ಮಾಡಿದ್ದಾರೆ. ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಮಾಡಿದ್ದಾರೆ. ಹೆಚ್ಚಾಗಿ ಪ್ರತಿಯೊಬ್ಬ ರೈತರು ಅಡಿಕೆ ಬೆಳೆಯನ್ನೇ ಹಾಕಿದ್ದಾರೆ. ಗುರುಗಳ ಮಾರ್ಗದರ್ಶನದಂತೆ ಎಲ್ಲಾ ಕೆಲಸಗಳನ್ನು ಮಾಡಿದ್ದೇನೆ ಎಂದು ಹೇಳಿದರು. ವಿವಿಧ ವಾದ್ಯಗಳಾದ ಡೊಳ್ಳು, ಸಮಾಳ, ನಂದಿಕೋಲು, ಮಹಿಳೆಯರಿಂದ ಕುಂಭಮೇಳ ಹಾಗೂ ಯುವಕರು ಪಟಾಕಿ ಸಿಡಿಸುತ್ತಾ ನೃತ್ಯ ಮಾಡುತ್ತಾ ನಂದಿಕಂಬ ಕ್ರಾಸ್ನಿಂದ ಸುಮಾರು 2 ಕಿಲೋಮೀಟರ್ ದೂರ ಶ್ರೀಗಳನ್ನು ರಥದಲ್ಲಿ ಮೆರವಣಿಗೆ ಮುಖಾಂತರ ಬರಮಾಡಿಕೊಂಡರು. ಇದೇ ಒಂದು ಸಂದರ್ಭದಲ್ಲಿ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಂದೋಳ್ ಮಂಜುನಾಥ್ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಹಾಬಲೇಶ್ವರ ಗೌಡ ಅರಸೀಕೆರೆ, ಬಿಳಿಚೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಮಂಜುನಾಥ್, ಬೇವಿನಹಳ್ಳಿ ಪಾಟೀಲ್ ಕೆಂಚನಗೌಡ, ಕಾವಲಹಳ್ಳಿ ರವೀಂದ್ರನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಸಮ್ಮ ಕಲ್ಲಳ್ಳಿ ಹನುಮಂತಪ್ಪ, ಹಾಸ್ಯ ನಟ ಕೋಗಳಿ ಕೊಟ್ರೇಶ್, ನಂದಿಕಂಬ ಗ್ರಾಮದ ಮುಖಂಡರಾದ ಎಚ್ ಪರಮೇಶ್ವರಪ್ಪ, ನಿವೃತ್ತ ಶಿಕ್ಷಕ ಪಿ ರೇವಣಸಿದ್ದಪ್ಪ, ಪಾಟೀಲ್ ಸಿದ್ದೇಶ್, ಮಂಜುನಾಥ್, ಸುತ್ತಮುತ್ತಲಿನ ಹಳ್ಳಿಯ ಮುಖಂಡರು, ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು, ನಿರೂಪಣೆ ನಾಗಸುಮನ್ ಟಿಡಿ. ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಮರೆಯದೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಷ್ಟು ಸೊಗಸಾಗಿ ಕರಗತ ಮಾಡಿಕೊಂಡಿದ್ದಾರೆ ಅಂದ್ರೆ, ನಿಜವಾದ ವಾದ್ಯದಲ್ಲೂ ಅಷ್ಟು ಚೆನ್ನಾಗಿ ನುಡಿಸೋಕೆ ಬರುತ್ತೋ ಇಲ್ಲೋ ಕಲಾವಿದರಿಗೆ ಅಷ್ಟು ಚೆನ್ನಾಗಿ ಅವ್ರ ಬಾಯಲ್ಲೇನೆ ವಾದ್ಯಗಳನ್ನು, ಸಂಪೂರ್ಣ ವಾದ್ಯಗಳನ್ನು ಅವ್ರ ಬಾಯಲ್ಲೇ ಇಟ್ಕೊಂಡು ತರಳಬಾಳು ಮೇಲೆ ಭಾಳ ಅಪರೂಪದ ಅವರು ಉಪನ್ಯಾಸವನ್ನು ಮಾಡಿದರು. ತಾಯಿಗೆ ಮಗು ಜನ್ಮ ಕೊಡುತ್ತೋ, ಮಗು ತಾಯಿ ಜನ್ಮ ಕೊಡುತ್ತೋ, ತಾಯಿ ಮಗುವಿಗೆ ಜನ್ಮ ಕೊಡ್ತಾಳ ಅಥವಾ ಮಗು ತಾಯಿ ಜನ್ಮ ಕೊಡುತ್ತೋ? ಏನು ಹೇಳ್ತೀರಿ? ತಾಯಿ ಮಗುವಿಗೆ ಜನ್ಮ ಕೊಡ್ತಾಳೋ ಅಥವಾ ಮಗು ತಾಯಿ ಜನ್ಮ ಕೊಡುತ್ತ? ಮಗು ಹುಡ್ತಾ ಇದ್ರೆ ಯಾರು ತಾಯಿ ಅನ್ಸ್ಕೊಳ್ಳಲ್ಲ, ಅನ್ಸ್ಕೊಳ್ತಾರ? ಅಲ್ಲಿಗೇನಾಯ್ತು? ತಾಯಿಯನ್ನು ಪಟ್ಟ ಸಿಕ್ಕಿದ್ದು ಯಾರಿಂದ? ಮಗುವಿನಿಂದ. ತಾಯಿ ಅನ್ಸ್ಕೋಬೇಕು ಅಂದ್ರೆ ಮಗು ಹುಟ್ಟಲೇಬೇಕು. ಲೌಕಿಕ ಹಾಗೆ ಮಾತನಾಡುವಾಗ ತಾಯಿ ಮಗು ಜನ್ಮ ಕೊಡ್ತಾಳೆ ಸರಿ, ಆದರೆ ತಾಯಿಗೆ ತಾಯಿ ಅನ್ಕೊಳ್ಳೋ ಬರೋದು ಮಗುವಿನಿಂದ. ಇನ್ನೊಂದು ಮುಂದುವರೆದು ಹೇಳಬೇಕು ಅಂದ್ರೆ, ತಾಯಿಗೆ ಮರುಜನ್ಮ ಕೊಡೋದು ಮಗು ಅಂತ ಹೇಳ್ಬೇಕು ಅನ್ಸುತ್ತೆ. ತಾಯಿಗೆ ಮರುಜನ್ಮ ಕೊಡೋದು ಮಗು. ಪಾಪ ಎಷ್ಟೋ ತಾಯಂದ್ರು ಹೆರಿಗೆ ಸಂದರ್ಭದಲ್ಲಿ ಪ್ರಾಣ ಕಳ್ಕೊಂಡ ಉದಾಹರಣೆಗಳಿಂದ ಹೌದಿಲ್ಲ. ಒಂದು ರೀತಿ ಪುನರ್ಜನ್ಮ ಇದ್ದಂಗೆ ಹೆಣ್ಮಕ್ಳದ್ದು. ಎಷ್ಟು ಮಕ್ಕಳಿರ್ತಾವ ಅಷ್ಟು ಪುನರ್ಜನ್ಮ ಎತ್ತು ಬಂದಂಗೆ.
ಆ ನೋವು, ವೇದನೆ, ಸಂಕಟ ಇರುತ್ತೆ. ಅದೆಲ್ಲದೂ ತಾಯಿ ಮಗುವಿನ ಕೈ ಸಿಕ್ಕಾಗ ಆಗೋ ಆನಂದ ಅಷ್ಟು ಇಷ್ಟ ಅಲ್ಲ. ಇದನ್ನ ಯಾಕೆ ನಾವು ಹೇಳ್ತಾ ಇದ್ದೇವೆ ಇಲ್ಲಿ ಅಂದರೆ, ನಿಮ್ಮ ಆಂಜನೇಯ ಸ್ವಾಮಿ ಪ್ರಾಣ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳ್ತೀರಲ್ಲ, ದೇವರು ನಿಮಗೆ ಪ್ರಾಣ, ದೇವರೇ ಪ್ರಾಣ. ದೇವರಿಗಾಗಿ ನೀವು ಪ್ರಾಣ ಕೊಡೋರು ಅದಿದೆ. ರಥ ಎಳೆಯುವಾಗ, ತೇರು ಎಳೆಯುವಾಗ, ಇಲ್ಲೇ ಚಿಂತನೆ ಆಗಿರೋಲ್ಲ, ಅದು ನಿಮ್ಮ ಭಕ್ತಿ ಶ್ರದ್ಧೆ. ಇಲ್ಲಿ ದೇವರಿಗೆ ಪ್ರಾಣ ಕೊಡೋದು ಅಂತಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳಿದ್ರೆ, ವಿಗ್ರಹಕ್ಕೆ ಏನೋ ಒಂದು ಜೀವ ತುಂಬ್ತಾರೆ ಅನ್ನೋ ಭಾವನೆ ಇದೆಯಲ್ಲ, ಅದನ್ನ ನೀವು ಇಲ್ಲಿ ಪ್ರತಿಷ್ಠಾಪನೆ ಅಂದ್ರೆ ದೇವರಿಗೆ ಪ್ರಾಣ ಕೊಡೋದು ಅಂತ ಅಲ್ಲ. ಈಗ ವಿಗ್ರಹ ಮಾಡಿದರೆ ಯಾರು? ನಿಮ್ಮ ಆಚಾರ್ಯ, ಇಲ್ಲಿ ಹತ್ತಿರದ ಆಚಾರ್ಯ, ಅದೇ ಆಚಾರ ಹೆಸರಂತದ್ದು ಗುರುಪಾದಕ ಶುಭಾಚಾರ್ಯ. ಈ ಆಂಜನೇಯ ಗುಡಿಗೆ ಬಂದಾಗ ಅವನು ಉಡಿ ತಗೊಂಡು ದೇವರಿಗೆ ಕೊಡ್ತಾನೆ, ಆ ವಿಗ್ರಹ ಮಾಡೋವರೆಗೂ ಕೊಡ್ತಾನೆ, ಕಾಲಲ್ಲಿ ಇಟ್ಕೊಂಡಿರ್ತಾನೆ. ಇಲ್ಲೇ ಬಂದಾಗ ಯಾವ ವಿಗ್ರಹ ಕಲ್ ಮೇಲೆ ಕಾಲಿಟ್ಕೊಂಡು ವಿಗ್ರಹ ಕಟ್ಟಿರ್ತಾನೆ, ಅದೇ ಆಚಾರ್ಯ ಗುಡಿಗೆ ಬಂದಾಗ ಉದ್ದಕ್ಕೆ ನಮಸ್ಕಾರ ಮಾಡ್ತಾರೆ. ಅಲ್ಲಿ ಆ ವಿಗ್ರಹದಲ್ಲಿ ಪ್ರಾಣ ತುಂಬೋದು ಕೊಡೋದು ಅಂತಲ್ಲ, ಆ ವಿಗ್ರಹದಲ್ಲಿ ಭಕ್ತಾದಿಗಳಾದಂಥ ನಿಮ್ಮ ಭಕ್ತಿಯ ಪ್ರತಿಷ್ಠಾಪನೆ. ಆ ವಿಗ್ರಹದಲ್ಲಿ ಬೇರೆ ಏನು, ನಿಮ್ಮ ಭಕ್ತಿಯ ಪ್ರತಿಷ್ಠಾಪನೆ. ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು, ನನೆಯೊಳಗಣ ಪರಿಮಳದಂತಿದ್ದಿತ್ತು, ಕೂಡಲ ಸಂಗಮ ದೇವ ಕನ್ನೆಯ ಸ್ನೇಹದಂತಿದ್ದಿತ್ತು. ಇದೇ ಮೊಟ್ಟ ಮೊದಲ ವಚನ ಬಸವಣ್ಣ. ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚು. ಇದನ್ನ ಪವಾಡಗನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ವಿದ್ವಾಂಸ. ಕನ್ನಡದಲ್ಲೇ ಇದ್ರೂ ಸಹ ತಕ್ಷಣ ಅರ್ಥ ಆಗಲ್ಲ, ಅದಕ್ಕೆ ಬಹಳ ಚಿಂತನೆ ಮಾಡಬೇಕಾಗುತ್ತೆ. ಅದ್ರ ನಂತರ ಬರ್ತೀವಿ ಮೊದಲನೇ ಸಾಲಿಗೆ. ಎರಡನೇ ಸಾಲು ಸುಲಭ ಅರ್ಥ ಆಗುತ್ತೆ. ಸಸಿ ಒಳಗಣ ರಸದ ರುಚಿ ಅಂತಿದ್ದಿ. ನೀವೆಲ್ಲ ಹಣ್ಣು ತಿಂತಿರಲ್ಲ, ದೇವರಿಗೆ ಹಣ್ಣು ಅರ್ಪಣೆ ಮಾಡ್ತಿರಲ್ಲ ಫಲಪುಷ್ಪ. ಆ ಹಣ್ಣಿನಲ್ಲಿ ಇರ್ತಕ್ಕಂಥ ರುಚಿ ಕಣ್ಣಿಗೆ ಕಾಣಿಸುತ್ತಾ ನಿಮಗೆ? ಕಾಣಿಸಲ್ಲ. ಅದರ ನೀವು ಹಣ್ಣನ್ನು ತಿನ್ನುವಾಗ ಅದರ ರಸ ನಿಮ್ಮ ನಾಲಿಗೆಗೆ ರುಚಿಯನ್ನ ನೀವು ನಾಲಿಗೆಯಿಂದ ಅದನ್ನು ಗುರುತಿಸಬಹುದೇ ಹೊರತು ಕಣ್ಣಿಂದ ಗುರುಸಕ್ಕಾಗಲ್ಲ, ಕೈಯಿಂದ ಗುರುಸಕ್ಕಾಗಲ್ಲ. ಹೇಗೆ ರಸ, ಹಣ್ಣಿನ ರಸ ಇದೆಯಲ್ಲ, ಅದು ರಸನೇ ಇದ್ರೆ ಗೋಚರ, ನಾಲಿಗೆ ಗೋಚರ ಆಗುತ್ತೆ. ಅದು ಇದ್ದಕ್ಕಿದ್ದಂಗೆ ಅಲ್ಲಿ ಬರಲ್ಲ. ಆ ಸಸ್ಯ ಬುಡದಿಂದ, ಆ ಬುಡದಲ್ಲಿ ಅಡಗಿರುತ್ತೆ. ಹೂವಾಗಿ ಹಣ್ಣಾಗಕ್ಕೆ ಮುಂಚೆ ಅದರೊಳಗೆ ಅದು ಅಡಗಿದೆ. ಅದು ನಾಲಿಗೆಗೂ ಗೋಚರಿಸಲ್ಲ, ಹಣ್ಣಿಗೂ ಗೋಚರಿಸಲ್ಲ, ಯಾರಿಗೂ ಗೋಚರಿಸಲ್ಲ. ಹೇಗೆ ಅದು ಹಣ್ಣಿನ ರಸ ಆ ಸಸ್ಯಲ್ಲಿ ಅಡಗಿಕೊಳ್ತಿದೆಯೋ ಹಾಗೆ ಭಗವಂತ ದೇವರು ಈ ಪ್ರಪಂಚದಲ್ಲಿ ಅಡಗಿ ಕೂತಿದ್ದಾನೆ ಅಲ್ಲ. ಧರ್ಮ ರಕ್ಷಿತೋ ರಕ್ಷಿತ ಅನ್ನೋ ರೀತಿಯಲ್ಲಿ ಧರ್ಮವನ್ನ ಯಾರು ರಕ್ಷಣೆ ಮಾಡ್ತಾರೋ ನಾನು ಅವರನ್ನ ರಕ್ಷಣೆ ಮಾಡ್ತೀನಿ ಅನ್ನೋಂಥ ಮಾತನ್ನ ನಾವು ಕೇಳಿದ್ವಿ. ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತು ನೆರವೇರುತ್ತದೆ. ಹಾಗಾಗಿ ಇವತ್ತು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರಿ, ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರಿ, ಕಳಸರೋಣ ಎಲ್ಲವೂ ಶಾಸ್ತ್ರೋಕ್ತವಾಗಿ ಮಾಡಿದ್ರಿ. ಇಷ್ಟು ಮಾಡಿದ್ರೆ ಸಾಲದು. ಹಾಗಾದ್ರೆ ಮುಂದೆ ನಮ್ಮ ಕೆಲಸ ಬಹಳ ಜವಾಬ್ದಾರಿಯಿಂದ ಇದೆ. ಈ ಕೆಲಸ ಸಾರ್ಥಕ ಆಗ್ಬೇಕಾದ್ರೆ ನಾವೆಲ್ಲರೂ ಎದ್ದು ಬಿದ್ದು ನಮ್ಮ ಮನೆಯನ್ನು ಎಷ್ಟು ಸ್ವಚ್ಛವಾಗಿಟ್ಕೊಳ್ತೀವೋ ಹಾಗೆ ನಮ್ಮ ದೇವಸ್ಥಾನವನ್ನ ಸ್ವಚ್ಛವಾಗಿಟ್ಕೊಂಡು ಪುಟಾಣಿ ಮಕ್ಕಳಿಗೆ ಗುರು ಹಿರಿಯರಲ್ಲಿ ಭಕ್ತಿಯನ್ನ ಇಡುವಂತ ಒಂದು ನಿಟ್ಟಿನಲ್ಲಿ ನಾವು ಅವ್ರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಬೇಕಾಗ್ತದೆ. ನಾವು ಪರಮ ಪೂಜ್ಯರ ಆಶೀರ್ವಚನದಲ್ಲಿ ನಮಗೇನು ಮಾರ್ಗದರ್ಶನ ಮಾಡ್ತಾರೋ ಅಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿ ಅವರ
ಆಶೀರ್ವಾದದ ನುಡಿಗಳನ್ನ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರದ ರೂಪದಲ್ಲಿ ಕೊಡಬೇಕಾಗ್ತದೆ. ಆದಾಗ ಮಾತ್ರ ಇವತ್ತು ಏನು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾವು ಏನ್ ಕರೆಸ್ಕೊಳ್ತೀವೋ ಅಂತ ಮಕ್ಕಳಿಂದ ನಾವು ಈ ದೇಶದ ಉತ್ತಮ ಪ್ರಜೆ ಅಂತ ಕರೆಸ್ಕೊಳ್ಳೋ ರೀತಿಯಲ್ಲಿ ನಾವು ಅವ್ರಿಗೆ ಶಿಕ್ಷಣವನ್ನ ಜೊತೆಗೆ ಸಂಸ್ಕಾರವನ್ನ ಕೊಡಬೇಕಾಗ್ತದೆ. ಹಾಗಾಗಿ ತಾಯಂದಿರ ಪಾತ್ರ ಬಹಳ ಇದೆ. ತಾಯಂದ್ರೆ ಇವತ್ತು ಮೊಬೈಲ್ ಮತ್ತು ಟಿವಿ ಮಾಧ್ಯಮದಲ್ಲಿ ನಮ್ಮ ಮಕ್ಕಳು, ನಮ್ಮ ಯುವ ಪೀಳಿಗೆ ಎತ್ತ ಸಾಕ್ತದೆ ಅಂತ ಹೇಳಿದ್ರೆ ಅವರು ನಿಜವಾಗ್ಲೂ ನಮ್ಮ ಕಣ್ಣೆದುರಿಗೆ ಪುಟಾಣಿ ಮಕ್ಕಳಾಗಿರ್ತಾರೆ. ಆದ್ರೆ ಅವರ ವಯಸ್ಸಿಗೆ ಮೀರಿದಂತ ಸಮಾಜಘಾತಕ ಕೆಲಸಗಳನ್ನು ಅವರು ಮಾಡ್ತಾ ಇರ್ತಾರೆ. ನಾವು ಅವರ ಅನ್ನು ಗುರುಸಿ ನೋಡೋದ್ರೊಳಗೆ ಬಹುದೂರವಾಗಿ ಅವರು ಹೋಗಿರ್ತಾರೆ. ನಮ್ಮಿಂದ ತಿದ್ದಿ ತೀಡಕ್ ಆಗೋದಿಲ್ಲ ಅಂತ ಮಕ್ಕಳು ನಿಜವಾಗ್ಲೂ ನಮ್ಮ ಮುಪ್ಪಿನಲ್ಲಿ ಅವರು ಕಣ್ಣೀರು ವರ್ಷ ಮಕ್ಕಳಾಗಲ್ಲ, ಕಣ್ಣೀರು ತರ್ಸ ಮಕ್ಕಳಾಗ್ತಾರೆ. ಹಾಗಾಗಿ ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನೋ ರೀತಿಯಲ್ಲಿ ಚಿಕ್ಕ ಮಕ್ಕಳಿಗೆ ನಮ್ಮ ಮಗ ಏನ್ ಮಾಡ್ತಾನೆ, ಶಾಲೆಗೆ ಹೋಗಿದಾನ, ಮನೆಗೆ ವಾಪಸ್ ಬರ್ಬೇಕಾದ್ರೆ ಅವನು ಯಾರ ಜೊತೆನಲ್ಲಿದ್ದಾನೆ, ಯಾವ ಅವನ ಸಂಸ್ಕಾರ ಅವನಲ್ಲಿದೆ ಅಂತ ಗಮನಿಸಿ ನಾವು ನಿಜವಾಗ್ಲೂ ಒಂದು ಕೆಲಸ, ಒಂದು ಕೆಲಸ ಕಡಿಮೆ ಆದ್ರೂ ಚಿಂತಿಲ್ಲ, ಮಕ್ಕಳ ಕಡೆ ಒಂದು ಕಣ್ಣಿಟ್ಟಾಗ ಮಾತ್ರ ನಿಜವಾಗ್ಲೂ ಆ ಕುಟುಂಬ ಚೆನ್ನಾಗಿರ್ತದೆ, ಆ ಸಮಾಜ ಚೆನ್ನಾಗಿರ್ತದೆ. ಅವನೊಬ್ಬ ಮುಂದೆ ಉತ್ತಮ ಸತ್ಪ್ರಜೆ, ಈ ದೇಶದ ಸತ್ಪ್ರಜೆ ಆಗ್ತಾನೆ ಅನ್ನೋದಕ್ಕೆ ನಾನು ಬಹಳ ಸಂತೋಷವಾಗಿ ಹೇಳಕ್ಕೆ ಬಯಸಿ, ಎಲ್ಲಿ ಸಾಧ್ಯ ಆಗಿದ್ದಕ್ಕೆ ಕಾರಣ ಜಗಳೂರು ನಡೆದಂತ ತರಬೇಡ ಹುಣ್ಣಿಮೆ ಅವತ್ತು ಗುರು ನಿರ್ಧಾರ ಮಾಡಿದ್ರು, ಈ ಭಾಗನ ನೀರಾವರಿ ಮಾಡಬೇಕು, ಕೆರೆ ತುಂಬಿಸ್ಬೇಕು ಅಂತ ಹೇಳಿ. ನಿಜವಾಗ್ಲೂ ಅವತ್ತು ತಗೊಂಡ ನಿರ್ಧಾರಕ್ಕೆ ಆ ಗುರುಗಳು, ಸರ್ಕಾರಗಳು ಮುಣಿದು ಒಂದು ಕೆರೆ ತುಂಬಿಸಿದ್ದಾರೆ. ಇದಕ್ಕೆ ನೆರವಾದಂತ ಎಲ್ಲ ಅಧಿಕಾರಿಗಳು ಬಹಳ ಜನ ಮಲ್ಲಿಕಾರ್ಜುನ ಗುಂಗೆ ಅಂತ ಇದ್ರು, ಗುರುಗಳು ಇರ್ತಾರೆ ನೆನೆಸಿದ್ರು. ಆ ಒಳ್ಳೆ ಕೆಲಸಗಾರರು ಅವರೆಲ್ಲ ಪ್ರಯತ್ನ, ಗುರುಗಳ ಆಶೀರ್ವಾದ. ಆ ಕಾಲದಲ್ಲಿ ನಮ್ಮ ಅದೃಷ್ಟನೂ ಗೊತ್ತಿಲ್ಲ, ನಾನು ಸಹ ಶಾಸಕನಾಗಿದ್ದೆ. ನನ್ನ ಕೈ ಮೀರಿ ಗುರುಗಳು ಏನು ಮಾರ್ಗದರ್ಶನ ಮಾಡಿದ್ರು, ಅವ್ರ ಕಾಲಿಂದ ತೋರಿಸಿದ ತಲೆ ಹೊತ್ಕೊಂಡು ಕೆಲಸ ಮಾಡಿದ್ರು. ಆದ್ದರಿಂದ ಇವತ್ತು ಬರಪಟ್ಟಿಯಿಂದ, ಬರಗಾಲದಿಂದ ತತ್ತರಿಸಿದ ಜಗಳೂರು ಇವತ್ತು ಖುಷಿಯಾಗಿದೆ, ಸಂತೋಷವಾಗಿದೆ. ಯಾರು ಕೇಳಿದ್ರು ಹೇಳಿ ಅಡಿಕೆ ಹಾಕ್ತೀವಿ ಕಡ್ರ ಮನೆ ಒಂದು 2 ವರ್ಷ ನೋಡೋಣ ಏನಾಗುತ್ತೋ ಏನು ಬಿಡುತ್ತೋ ನೋಡೋಣ. ನೀರಿನ ಪರಿಸ್ಥಿತಿ ಅಂದ್ರೆ ಕೇಳಕ್ಕೆ ಇಲ್ಲ. ಗುರುಗಳು ನೀರು ಕೊಟ್ಟಾರ ಬರಲಿಗೆ ಅಡಿಕೆ ಹಾಕದೇ ಸೈನು ಅಂತ ಇಡೀ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬರೀ ಅಡಿಕೆನೇ ಕಾಣ್ತಾ ಇದ್ದೆ. ಎಲ್ಲಿ ನಾವು ಜನಗಿರಿ ಮುಗಿಸ್ತಾರ ಗೊತ್ತಿಲ್ಲ ನಮ್ಮ ರೈತರು, ಅಷ್ಟು ಕ್ಲೀನಾಗಿ ಬೆಳೀತಾ ಅಡಿಕೆನ. ಅದರಿಂದ ಇಂಥ ಒಂದು ಅವಕಾಶದಲ್ಲಿ ಗುರುಗಳು ಅಲ್ಲಿ ಬಂದ್ಬಿಟ್ಟು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ತಮ್ಮ ಉದ್ದೇಶಿಸಿ ಆಶೀರ್ವಚನೆ ಮಾಡಲಿದ್ದಾರೆ. ತಮಗೆಲ್ಲ ಶುಭವಾಗಲಿ. ಗುರು ಕಾಟನಾಡು ಬಂಗಾರ ಆಗುತ್ತಂತೇಳಿ ಹೇಳ್ತಿದ್ವಿ, ಇದೆ ಬಂಗಾರ. ಅದಕ್ಕೆ ಸಾಕ್ಷಿ ಜಗಳೂರೇ ವಿಧಾನಸಭಾ ಕ್ಷೇತ್ರ ಬಂಗಾರ ಆಗಕ್ಕೆ. ಎಲ್ಲಿ ಹೋದ್ರೂ ಕೆರೆಗಳು ನೀರು, ಎಲ್ಲಿ ಯಾಕೆ ನೀರು. ಇವತ್ತು ಏನು ನಮ್ಮ ಅದೃಷ್ಟ, ಪರಮದಿಂದ ಗುರುಗಳು ಸಿಕ್ಕಿದ್ದಾರೆ. ಆದ್ರಿಂದ ಇವತ್ತು ನಂದಿಕಂಬದಲ್ಲಿ ತಮ್ಮ ನೋಡುವಂಥ ಭಾಗ್ಯ ಲೇಟ್ ಆಗಿ ನಾನು ದಯವಿಟ್ಟು ಕೇಳಿರಲಿ. ತಮಗೆಲ್ಲ ಒಳ್ಳೇದಾಗಲಿ. ನಮ್ಮ ತಾಯಿಯಂದ್ರೆ ಅತಿ ಹೆಚ್ಚು ಸೇರಿದ್ದೀರಿ. ನಿಜವಾಗ್ಲೂ ಇದು ನಮ್ಮ ಗೌರವಾನ್ವಿತವಾದ ಒಂದು ವಿಷಯ ನಡೆಸಬೇಕಪ್ಪ ಅಂದ್ರೆ ನಮ್ಮ ತಾಯಿಯನ್ನು ನಿಂತ ಅದೇ ಲಕ್ಷಣ.